ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಂಭ್ರಮದಲ್ಲಿದ್ದರು. ಇದರಿಂದ ಮತ್ತೆ ಈಗ ಬಂಡಾಯದ ಕಾಡ್ತಾ ಇದೆ. ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಸಪ್ರೇಟಾಗಿ ಮೀಟಿಂಗ್ ಮಾಡಿ ವಾಲ್ಮೀಕಿ ಆಯೋಗಕ್ಕೆ ಸಂಬಂಧಪಟ್ಟ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ರಾಷ್ಟ್ರೀಯ ನಾಯಕರಿಗೆ ಈಗಾಗಲೇ ನಾವು ಮಾತಾಡಿದ್ದೇವೆ, ನಮ್ಮ ಇನ್ಚಾರ್ಜ್ ಅವರಿಗೂ ನಾನು ಮಾತಾಡಿದ್ದೇವೆ. ನೋಡ್ರಿ, ದಯವಿಟ್ಟು ನಾವೆಲ್ಲರೂ ಒಂದಾಗಿ ಹೋದಾಗೆ ನಮ್ಗೆ ಒಳ್ಳೇದಾಗ್ತದೆ. ನೋಡ್ರಿ, ನಾವು ಅಷ್ಟು ಯಶಸ್ವಿ ಪಾದಯಾತ್ರೆ ಮುಗಿಸ್ಕೊಂಡು ಬಂದ ತಕ್ಷಣ ಇನ್ನೊಂದು ಮೀಟಿಂಗು, ಈ ಥರನೇ ತಾವು ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಹುಡ್ತಾರೆ. ಇವತ್ತು ಆ ಪಾದಯಾತ್ರೆಯಲ್ಲಿ ಎಲ್ಲ ಕಾರ್ಯಕರ್ತರು ಭಾಳ ಜೋಶಿಂದ ಹುಮ್ಮಸ್ಸಿಂದ ಭಾಗವಹಿಸಿದ್ರು. ಮತ್ತು ನಮ್ಮ ಹತ್ರ ಗೊಂದಲ ಪಕ್ಷದ ಕಾರ್ಯಕರ್ತರು ನರ್ವಸ್ ಆಗಂತ ಕೆಲಸ ಆಗ್ತದೆ. ಇದರ ಎಫೆಕ್ಟು ಬರುವಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಮೇಲೆ ಆಗ್ತವೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಹೈಕಮಾಂಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ದಯವಿಟ್ಟು ಎಲ್ಲರನ್ನ ಕರೆಸಿ ಮಾತಾಡ್ಬೇಕು. ತಾವು ಮಾತಾಡಿ ಎಲ್ಲ ಯಾರಿಗೇ ಆಗಲಿ ಕಟ್ಟುನಿಟ್ಟಿನ ನೀವು ಆದೇಶ ಕೊಟ್ಟಂಗೆ ಮಾತ್ರ ಅನುಕೂಲ ಆಗ್ತದೆ. ಅವರೇ ಸಪ್ರೇಟಾಗಿ ಒಂದು ಪಾದಯಾತ್ರೆ ಮಾಡೋ ಪ್ಲಾನ್ ಮಾಡಿದ್ದಾರೆ. ಹಂಗಲ್ಲ ಅಮೀನ್ ಅವರೇ, ಏನಾಗ್ತದೆ ಅಂತಂದರೆ 4 ಗೋಡೆ ಮಧ್ಯೆಯಲ್ಲಿ ಮಾತಾಡಿದ್ರೆ ಏನಿರೋಂಗಿಲ್ಲ. ಕೆಲವೊಂದು ನಮ್ಮ ಲೀಡರ್ಸ್ಗಳು ಸಭೆ ಕರೆದಂಥ ಸಂದರ್ಭದಲ್ಲಿ 4 ಗೋಡೆ ಮಧ್ಯದಲ್ಲಿ ಏನೇ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಇದ್ದರೂ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡಬೇಕು. ನಾವು ಯಾರೂ ಆ ಕೆಲಸ ಮಾಡಂಗಿಲ್ಲ. ನನ್ನ ಹಿಡ್ಕೊಂಡು ಹೇಳ್ತೀವಿ, ನಾವೇನಿದ್ರು ನಿಮ್ಮ ಕಂಡಾಗ ನಿಮ್ಮ ಎದುರಿಗೆ ಚರ್ಚೆ ಮಾಡ್ತೇವೆ. ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಭಾಳ ಎಫೆಕ್ಟ್ ಆಗ್ತದೆ. ಯಾಕಂದರೆ ನಾವು ಭಾಷಣದಾಗ ಹೇಳ್ತೀವಿ ನಾವು ಪಕ್ಷ ಶಿಸ್ತಿನ ಪಕ್ಷ ಅಂತೇಳಿ. ಈ ಥರ ದುರ್ವರ್ತನೆ ನಡೆದಾಗ ಶಿಸ್ತೆಲ್ಲಿ ಉಳಿತದೆ ಅಂದ್ರೆ ಬರೀ ಸಾಮಾನ್ಯ ಕಾರ್ಯಕರ್ತರಿಗೆ ಅಷ್ಟೇ ಶಿಸ್ತ, ದೊಡ್ಡವರಿಗೆ ಲೀಡರ್ಸ್ಗಳಿಗೆ ಯಾವ ಶಿಸ್ತಿಲ್ಲ. ಶಿಸ್ತು ಎಲ್ಲರಿಗೂ ಒಂದು ಸಾಮಾನ್ಯ ಅಂತ. ಇವತ್ತು ನೋಡಿ, ಅದೇ ಕಾಂಗ್ರೆಸ್ಸಲ್ಲಿ ನಮಗಿಂತ ಹೆಚ್ಚಿನ ಒಂದು ಭಿನ್ನಾಭಿಪ್ರಾಯ ಇದೆ. ಆ ಭಿನ್ನಾಭಿಪ್ರಾಯ ಅವರು ತೋರ್ಕೊಡಂಗಿಲ್ಲ, ಬಹಿರಂಗವಾಗಿ ತೋರ್ಕೊಡಂಗಿಲ್ಲ. ಬಹಿರಂಗ ತೋರ್ಕೊಟ್ಟು ಹೈಕಮಾಂಡ್ ಹಂಚಿಕೆ ಇದೆ. ನಮ್ಮವ್ರಿಗೆ ಮೊದಲು ಹೈಕಮಾಂಡ್ ಹಂಚಿಕೆ ಭಾಳ ಈಗ ಎಲ್ಲರಿಗೆ ಆರಿ ಹೋಗೋಂಥ ಕೆಲಸ ಇದೆ. ಆ ಥರ ಆಗಬಾರ್ದು. ಇದು ಒಳ್ಳೆಯ ಪಕ್ಷದ ಹಿತದೃಷ್ಟಿಯಿಂದ ಇದು ಒಳ್ಳೇದಲ್ಲ. ಯಾರು ತಪ್ಪು ಮಾಡ್ತಾರ ಅವರಿಗೆ ಹೈಕಮಾಂಡ್ ಇದು ಬುದ್ಧಿ ಹೇಳಲ್ಲ. ಬಂಡಾಯದ ನಾಯಕರಿಗೆ ಮೂಗುದಾರ ಹಾಕುವಂಥ ಕೆಲಸ ಯಾಕೆ ಮಾಡ್ತಾರೆ ಹೈಕಮಾಂಡ್ ಅಂತೀವಿ. ಪದೇ ಪದೇ ವಿಜೇಂದ್ರ ಯಡಿಯೂರಪ್ಪನವರು ವಿರುದ್ಧ ಹೇಳಿಕೆ ಕೊಡೋದು, ಸಪ್ರೇಟಾಗಿ ಮೀಟಿಂಗ್ ಮಾಡೋದು, ಈ ರೀತಿ ಮಾಡೋದ್ರಿಂದ ಪಕ್ಷದಲ್ಲಿ ಗೊಂದಲ ಉಂಟಾಗುತ್ತೆ. ಅಲ್ಲ, ಇದು ಒಂದು ಟೀಮಲ್ಲಿ ಇದ್ದೀವಿ ಅಂದಮೇಲೆ ಒಂದು ನಿಮಿಷ ಬಾಕಿ